ಅಲ್ಲ ನಮ್ಮ ಎಸಿಪಿ ಬೇರೆ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಮಾಡ್ತಿರೋದೇ ಕೆಟ್ಟ ಕೆಲಸ. ಅದ್ರಾಗೂ ಒಂದು ಹೆಸರು, ಒಂದು ಟೈಟಲ್, ನಿನಗೊಂದು ನಾಮಧೇಯ. ಯಾಕೆ ಕುಡಿತೀನಿ ನೀನು? ಅವ್ರು ಯಾಕೆ ಮಾಡ್ತಾರ? ಅವ್ರ ಪಾಪ ಲಾಭ ಆಗ್ಲಿ ಅಂತ ಮಾಡ್ತಾರ ಬಿಡ. ಅವ್ರ ಲಾಭ ಆಗ್ಲಿ ಅಂತ ನಾವು ಕುಡಿ. ಹಾ, ಹಿಂಗ್ ಮಾಡಿದ್ರೆ ಹಿಂಗ ಮೈಕ್ರೋ ಕತ್ತರಿಸ್ತಾರ, ಅವ್ನ ನಾಲ್ಗಿನೂ ಕತ್ತರಿಸ್ತಾರ. ಚಾಲು ಆಯ್ತು. ಹಾ ಹಾ ಹಾ, ಯಾಕಪ್ಪ ನೀವು ಒಂದು ನೈಂಟಿ ಹೋಗ್ಕೊಂಬಂದೇನು? ಆಮೇಲೆ ಸಿಗ ಸುರೇಶ್ ಲೆಕ್ಕ ಬೇರೆ ಲೆಕ್ಕ ಬೇರೆ. ಈಗ ನನ್ನ ಲೆಕ್ಕಕ್ಕೆ ಬಾ. ಹೇಳ್ರಿ ಮೇಡಮ್ ಅವ್ರ, ನೀನ ಅವ್ರ ಲಾಭ ಆಗ್ಲಿ ಅಂತ ಕುಡಿತಿಯಲ್ಲ, ಹೌದು ಹಂಗ ಕುಡಿಬಾರ್ದ. ಅವ್ರಿಗೇನ್ ಲಾಭ ಆಗ್ತೈತಿ? ಅವ್ರಿಗೆ ಏನ್ ಲಾಭ ಆಗತ್ತಿದ್ರೆ ಬಾರ್ ಓನರ್ ಮಕ್ಳು ಫಾರಿನ್ದಾಗ ಕಲಿಯಾತಿದ್ದು ಯಾರಿಂದ? ನಮ್ಮಿಂದ. ಬಾರ್ ಓನರ್ ಮಕ್ಳು ಫಾರಿನ್ದಾಗ ಓದ್ತಾರ, ಎಲ್ಲ ಮಾಡ್ತಾರ. ನಿಮ್ಮ ಮಕ್ಳು ಕನ್ನಡ ಶಾಲೆ. ಕನ್ನಡ ಶಾಲೆ? ಕನ್ನಡ ಶಾಲೆ ರೀ ಮೇಡಮ್ ಅವ್ರ. ಬಿಸಿ ಊಟ ಕೊಡ್ತಾರ, ಹಾಲು ಕೊಡ್ತಾರ, ತತ್ತಿ ಕೊಡ್ತಾರ. ಇನ್ನ ಏನ್ ಬೇಕ್ರಿ ಅಲ್ಲಿ ಕೊಡ್ತಾರ ಫಾರಿನರ್ ಮಕ್ಳಿಗೆ. ಅಷ್ಟು ಲಾಭ ಐತಿ? ಹೌದು. ಅಲ್ಲಪ್ಪ, ನಿನ್ನ ಹೆಂಡತಿ ಮಕ್ಳೆಲ್ಲ ಪಾಪ ಬೀದಿಗೆ ಬರ್ತಾರ, ನೀನ್ ಹಿಂಗ್ ಕೊಡೋದ್ರ ಯಾಕೆ? ನನ್ನ ಹೆಂಡತಿ ಮಕ್ಳು ಬೀದಾಗ ಇರ್ತವ್ರಿ. ಆಲ್ರೆಡಿ ಬೀದಾಗ ಅದಾರ ಅವ್ರು. ಆಲ್ರೆಡಿ ಅದಾರ. ಆಲ್ರೆಡಿ ಬೀದಾಗ ಅದಾರ. ಆಧಾರ್ ಕಾರ್ಡ್ ತೋರಿಸೈತಿ ಹೋಗುದೈತಿ, ಆಧಾರ್ ಕಾರ್ಡ್ ತೋರಿಸೈತಿ ಹೋಗುದೈತಿ. ಮೊನ್ನೆ ಮನಿ ಬಾಜಿಕಿನ ಹುಡೋದಲ್ರಿ ಅವ್ನ ಹೇಳ್ತಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತ ಅದಕ್ಕೆ 1 ವರ್ಷ ಆದ್ರೂ ಬಂದಿಲ್ಲ. ಅವ್ರೇ ಇಂಥ ಯೋಜನೆ ಯಾಕೆ ಮಾಡಾರ ಗೊತ್ತಾ? ಇದೀಗ್ರಿ ಈಗ ಮನ್ಯಾಗ ಕರೆಂಟ್ ಬಿಲ್ ಕಟ್ಟಿದ್ರಂದ್ರ ಅದು ಖರ್ಚಾಗ್ತತಿ. ಅದೇ ದುಡ್ಡು ಸ್ವಲ್ಪ ಕೂಡಿಟ್ರ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ್ತತಿ ನಿಂದು. ಓ, ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗ. ಆರ್ಥಿಕ ಪರಿಸ್ಥಿತಿ ನಮ್ಮ ಲಾಕ್ಡೌನ್ ಗೊತ್ತಾಗೈತಿ ಯಾರಿಂದ ಹೆಚ್ಚಾಗೈತೆ ಅಂತೇಳಿ. ಅಣ್ಣ, ನಿಮ್ಮ ಸಾಸಿವೆ ಡಬ್ಬ್ಯಾಗ ಸಕ್ರೆ ಡಬ್ಬ್ಯಾಗ ಇಟ್ಟಿದ್ ರೊಕ್ಕದಿಂದ ಅಲ್ಲದ, ಮತ್ತೆ ನಾವು ಕೊಟ್ಟಿದ್ ರೊಕ್ಕದಿಂದ. ಎಲ್ಲಿ ಕೊಟ್ರಿ?